ಅವರು ಕೂಡ ಸಿಸ್ಟಮ್ನ ಭಾಗ, ಸರ್ಕಾರದ ಭಾಗ. ನಾವು ಕೂಡ ಅವರಿಗೆ ಭರವಸೆ ನೀಡಿದ್ದೇವೆ, ಆಟವಾಡೋದಕ್ಕೂ ಅವಕಾಶ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಡಿಸಿಎಂ ಉಪಮುಖ್ಯಮಂತ್ರಿ ಮಾತನಾಡಿರುವಂತಹದ್ದು. ಶಾಸಕರು ಕೂಡ ಸಿಸ್ಟಮ್ನ ಭಾಗ, ಸರ್ಕಾರದ ಒಂದು ಭಾಗ ಅವರು. ನಾವು ಕೂಡ ಅವರಿಗೆ ಭರವಸೆ ನೀಡಿದ್ದೇವೆ, ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. IPL ಟಿಕೆಟ್ಗಾಗಿ ಶಾಸಕರ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿರುವಂತಹದ್ದು. ಅವರು ಕೂಡ ಸಿಸ್ಟಮ್ನ ಭಾಗ, ಸರ್ಕಾರದ ಒಂದು ಭಾಗ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಡು ಬರೋಣ. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I am on the job. But Mr. Tejasvi Surya and others are saying, sir, this is unwanted. I don't know. Let Mr. Tejasvi Surya give their gnan to their party members, not to me. ಭಾರತ ಸರ್ಕಾರ ತೈಲ ಬೆಲೆಯನ್ನು 10 ಪ್ರತಿ ಲೀಟರ್ ನೋಡಪ್ಪ, the MLAs have right. ಸೊ ಅವರು ಕೂಡ ಸರ್ಕಾರದ ಭಾಗ, ಹಾಗಾಗಿ ನಾವು ಪ್ರಯತ್ನ ಪಡ್ತೀವಿ. ಅವರು ಕೂಡ ಸಿಸ್ಟಮ್ನ ಒಂದು ಭಾಗ. ನಾವು ಕೂಡ ಅವರಿಗೆ ಭರವಸೆ ನೀಡಿದ್ದೇವೆ, ಅದರಂತೆ ನಡೆದುಕೊಳ್ಳೋ ಪ್ರಯತ್ನಗಳು ನಮ್ಮಿಂದ ಆಗುತ್ತೆ. IPL ಟಿಕೆಟ್ಗೆ ಶಾಸಕರು ಒಂದು ಬೇಡಿಕೆ ಇಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತಹದ್ದು. ಅವರು ಕೂಡ ಸಿಸ್ಟಮ್ನ ಭಾಗ ಅಂತ ಹೇಳಿ ಅವರು ವ್ಯಾಖ್ಯಾನಿಸಿದರು. ನಾವು ಕೂಡ ಅವರಿಗೆ ಭರವಸೆಯನ್ನು ನೀಡಿದ್ದೇವೆ, ಈಗಾಗಲೇ ಅವ್ರ ಜೊತೆ ಸುದೀರ್ಘವಾದಂತಹ ಭರವಸೆಯನ್ನು ಕೊಟ್ಟಿದ್ದೇವೆ, ಅದರಂತೆ ಅದಕ್ಕೆಲ್ಲ ಪ್ರಯತ್ನಗಳು ನಮ್ಮಿಂದ ಆಗುತ್ತದೆ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಯವರು ಒಂದು ತರಹದಲ್ಲಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಹೇಳಿದ ನಂತರ ಈ ವಿಚಾರ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. IPL ಟಿಕೆಟ್ಗಾಗಿ ಒಂದಷ್ಟು ಶಾಸಕರು ಕೂಡ ಬೇಡಿಕೆ ಇಟ್ಟಿದ್ರು. ಆ ಬಗ್ಗೆ ಸರ್ಕಾರವನ್ನು ಅಥವಾ ಸರ್ಕಾರಕ್ಕೆ ಒತ್ತಡ ತರುವಂತಹ ಪ್ರಯತ್ನಗಳು ಕೂಡ ಅವರಿಂದ ಆಗಿತ್ತು. ಇನ್ನು ಆ ಬಗ್ಗೆ ರಿಯಾಕ್ಟ್ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಎಲ್ಲ ತರಹದ ಪ್ರಯತ್ನಗಳು ನಮ್ಮಿಂದ ಆಗ್ತಾ ಇದೆ, ಕಾರಣ ಅವರು ಕೂಡ ಸರ್ಕಾರದ ಒಂದು ಭಾಗ, ಒಂದು ಸಿಸ್ಟಮ್ನ ಒಂದು ಭಾಗ ಆಗಿದ್ದಾರೆ ಅಂತ ಹೇಳಿ ಅವರ ಪರವಾಗಿಯೇ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.